ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಸೊ ಎಷ್ಟೋ ವರ್ಷಗಳ ನಂತರ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಡ್ಯೂ ಟು ಸಮ್ ರೀಸನ್ ಯೂಟ್ಯೂಬಲ್ಲಿ ನಾನು ಆ್ಯಕ್ಟಿವ್ ಇರಲಿಲ್ಲ. ಸೊ ಒಂದು ನ್ಯೂ ಸ್ಟಾರ್ಟಲ್ಲಿ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಒಂದು ಹೊಸ ಗಾಡಿ ತೊಗೊಂಡೆ. ಅದು KLX 230 ಕವಸಕಿ. ಇದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 2.5 ಲಕ್ಷ. ಇದರಲ್ಲಿ 2 ವೇರಿಯಂಟ್ ಇದೆ. ಒಂದು ಡರ್ಟ್ ಬೈಕು ಮತ್ತು ಮಾಮೂಲಿ ರೋಡ್ ಯೂಸ್ಗೊಂದು. ಅದು 1,80,000 ಆಗುತ್ತೆ. ಅದು ಡಾಕ್ಯುಮೆಂಟ್ ಏನೂ ಇರಲ್ಲ. ಸೊ ಇದು ಈಗ ನೋಡ್ತಿರೋಂಥದ್ದು 2,50,000 ರೂಪಾಯಿ. ಅದು ತೆಗಿಯೋದಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ಮಜಾ ಇತ್ತು. ವೀಡಿಯೋ ಅಷ್ಟು ಸಗದಾಗಿ ಬರಲಿಲ್ಲ. ಸೊ ನಾನು Insta 360 ಎಲ್ಲ ಮೊದಲೇ ಅದಕ್ಕೆ ಹಾಕಿ ತುಂಬಾ ಹ್ಯಾಪಿ ಮೂಮೆಂಟ್ ಅಂತಲೇ ಅಂದ್ಕೊಳ್ಳಿ. ಸೊ ಚಿಕ್ಕವರಿದ್ದಾಗ ನಾವು ಅದನ್ನು ಯಾವುದು ಫಿಲಮ್ಗಳಲ್ಲಿ ನೋಡ್ತಾ ಇದ್ವಿ, ರವಿಚಂದ್ರನ್ ಮೂವಿಲೆಲ್ಲ. ಸೊ ಆಲ್ಟ್ರು ಮಾಡಿಸೋದೇ ಬೇಕಿಲ್ಲ. ಸೊ ನಾನು ಡರ್ಟ್ ಬೈಕ್ ಅಂದರೆ ಡರ್ಟ್ ಟ್ರ್ಯಾಕ್ ರೇಸ್ಗಳನ್ನೆಲ್ಲ RXಲ್ಲೆಲ್ಲ ರೆಡಿ ಮಾಡಿಸಿ ಇದೇ ಥರನೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಇವಾಗ ಆಲ್ಟ್ರೇಷನ್ನೇ ಬೇಕಿಲ್ಲ. ಗಾಡಿ ಮಾತ್ರ ಚಿಂದಿ ನೋಡಿದ ತಕ್ಷಣವೇ ಅಟ್ರಾಕ್ಟಿವ್ ಆಗಿದೆ. ಅದು ಕಲರ್ ಅಂತೂ ಕವಸಕಿದು ಗ್ರೀನ್ ಕಲರ್ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಈ ಹಿಂದೆ ಬರ್ತಿದ್ದು CBU ಯೂನಿಟ್. ಅದು ಎಲ್ಲ ಕಂಪ್ಲೀಟ್ಲಿ ಬಿಲ್ಡಾಗಿ ಅಲ್ಲಿಂದ ಬರುತ್ತೆ ಗಾಡಿ. ಸೊ ಇದು ಇಂಡಿಯನ್ ವರ್ಷನ್ನು. ಸೊ ಅದು ಪ್ರೈಸ್ ಜಾಸ್ತಿ ಇತ್ತು, ಮೇ ಬಿ ಅರೌಂಡ್ 4 lakh ಸಮಥಿಂಗ್. ಇದು 2.5 ಲಕ್ಷ. ತುಂಬಾ ಸಖತ್ ಅಗ್ರೆಸಿವ್ ಆಗಿದೆ. ಅಂದರೆ ಆಫ್ ರೋಡ್ ಮಿಷಿನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. 6R 2028ಗೆ ತೊಗೊಳೋಣ. 6R ನನಗಂತೂ 6R ಮೇಲೆ ಲವ್ವೇ ಆಗೋಯ್ತು. ಅಷ್ಟು ಸಖತ್ತಿದೆ. ಮತ್ತು ನನಗೆ ಡ್ರೀಮ್ ಬೈಕ್ ಬಂದುಬಿಟ್ಟು 10R ZX 10R. ಬಟ್ ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊತಿದ್ದೆ. ಮತ್ತು ಇದು Insta 360ಲಿ ಕ್ಯಾಪ್ಚರ್ ಮಾಡಿರೋಂತಹ ವೀಡಿಯೋ ಇದು. ನನ್ನ ಮಾಮ್ಗೆ, ನನ್ನ ಫ್ರೆಂಡ್ಗೆ ಫೋಟೋ ತೆಗಿ ಅಂತ ಹೇಳಿ ರೋಸ್ತಾ ಇದ್ದೆ. ಹಂಗೆ ಫೋಟೋ ಎಲ್ಲ ತೆಕ್ಕೊಂಡಿದ್ದಾದಮೇಲೆ ಅವರು ಹೇಳ್ತಾಯಿದ್ರು ಪೆಟ್ರೋಲ್ನ ಆಚೆ ಹಾಕ್ತೀವಿ ಗಾಡಿಗೆ, ಸೊ ಆಚೆ ತೊಗೊಂಡೋಗಿ ಸರ್ ಅಂತ. ಸೊ ಅವ್ರಿಗೆ ಕೊಟ್ಟೆ, ಅವರೇ ಆಚೆ ತೊಗೊಂಡೋಗಿ ಪೆಟ್ರೋಲ್ ಹಾಕಿದ್ರು. ಮೇ ಬಿ ಒಂದು 2 ಲೀಟರ್ಸ್ ಹಾಕಿರ್ಬೋದು. ಅದಕ್ಕಿಂತ ಮುಂಚೆ ಇದೊಂದು ಸಿಗ್ನೇಚರ್ ಮಾಡಿಸ್ಕೊಂಡ್ರು, ನಂಬರೆಲ್ಲ ತೊಗೊಂಡು. ಬಟ್ 2 ಲೀಟರ್ ಹಾಕಿದ್ರೆ ನಾನೆಲ್ಲಿ ಫುಲ್ ಟ್ಯಾಂಕ್ ಏನಾದರೂ ಹಾಕ್ತಾರೆ ಅಂತ. ಅದು ಕೆಪಾಸಿಟಿ ಇರೋದೇ 7.5 ಲೀಟರು. ಸೊ ಕ್ರೇಜಿಯಾಗಿತ್ತು ಗಾಡಿ ಮಾತ್ರ. ಫಸ್ಟ್ ರೈಡ್ ಮೆಮೊರಬಲ್ ಆಗೇ ಇರುತ್ತೆ. ಸೊ ಪಕ್ಕದಲ್ಲೇ ಕಾರ್ ಇತ್ತು, ಅಲ್ಲಿ ಹೆಲ್ಮೆಟ್ನೆಲ್ಲ ಹಾಕ್ಕೊಂಡು ಗಾಡಿನ ರೆಡಿ ಮಾಡಿಕೊಂಡೆ ಬ್ಲಾಗ್ ಮಾಡೋಣ ಅಂತ. ಸೊ ಸ್ನೇಹಿತರೆ, ನನ್ನ ಫಸ್ಟ್ ರೈಡ್ ಸ್ಟಾರ್ಟ್ ಆಗಿದೆ ಕವಸಕಿ. ಸೊ ನೆಕ್ಸ್ಟಿಂದ ತುಂಬ ಸಖತ್ತಾಗಿ ಇರೋವಂತಹ ವೀಡಿಯೋಗಳನ್ನ ಮಾಡೋಣ. ಸೊ ಹಿವಿಗೋ, ಬನ್ನಿ. ಜೈ ಆಂಜನೇಯ. ಸೊ ಸ್ನೇಹಿತರೆ, ಖುಷಿ ಆಗ್ತಿದೆ. ನೆಕ್ಸ್ಟ್ ಈ ಶೋರೂಮ್ಗೆ ಬರೋಣ. ಯಾವ್ದು ತೊಗೊಳೋಣ ಅಂದರೆ 10R ತೊಗೊಳೋಣ. ಸರ್ ತುಮಕೂರು ಮುಂದೆನಾ? ಹಾಂ ಸರ್, ಥ್ಯಾಂಕ್ ಯು ಸರ್. ಸೊ ಹಿಂಗೆ ನಾವು ಕ್ವಾಟ್ಲೆ ಮಾಡ್ಕೊಂಡು ಹೋಗೋದು. ಕ್ವಾಟ್ಲೆ ಸತೀಶ, ಹೋಗಿ ಅವ್ರನ್ನ ಮುಂದೆ ಬಿಟ್ಬಿಡೋಣ, ನಾವು ನಿಧಾನಕ್ಕೆ ಹೋಗೋಣ. ಸೊ ಪೆಟ್ರೋಲ್ ಹಾಕಿದ್ದಾರೆ, ಸ್ಟಾರ್ಟ್ ಆಗಿದೆ. ಸೊ Insta 360 ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ. ಸೊ ಹಿವಿಗೋ. 1 ವರ್ಷದಿಂದ ನಾನು ವಿಡಿಯೋ ಮಾಡ್ತಿರಲಿಲ್ಲ ಕಾರ್ ಆಕ್ಸಿಡೆಂಟ್ ಆದಮೇಲಿಂದ. ಸೊ ಟುಡೇ ಇಸ್ ಅ ಟೈಮ್. ಸೊ ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು. ಬಟ್ ನಾನು ತುಂಬ ಲೇಟ್ ಮಾಡಿದೆ ಅಂದ್ಕೊತೀನಿ. 1 ವರ್ಷ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಹತ್ತತ್ರ 3 ವರ್ಷ ಆಯಿತು. 1 ವರ್ಷ ಮಾತ್ರ ಕಂಟಿನ್ಯೂ ಆಗಿ ನಾನು ಬ್ಲಾಗ್ ಮಾಡಿದ್ದು ಅಂದ್ಕೊಳ್ಳಿ. ಸೊ ಆಫ್ಟರ್ ದಟ್ ನಾನು ಮಾಡಲೇ ಇಲ್ಲ. ಸೊ ಡ್ಯೂ ಟು ಸಮ್ ರೀಸನ್, ಪರ್ಸನಲ್ ಇಶ್ಯೂ ಇಲ್ಲ. ಸೊ ಈ ಗಾಡಿ ತಂದಿರೋದ್ರಿಂದ ಇವಾಗ ಫುಲ್ಲು ರೈಡ್ ಹೋಗ್ಬೇಕಂತ ತುಂಬಾ ಅಂದ್ಕೊಂಡಿದ್ದೀನಿ. ಸೊ ಇದು ಆ್ಯಂಗಲ್ ಸೆಟ್ ಆಗ್ತಿಲ್ಲ ಗೋಪ್ರೋದು. ಸೊ ಇದರಲ್ಲಿ ಮ್ಯಾನೇಜಬಲ್ಲಾಗಿ ಮಾಡಿದ್ದೀನಿ. ಸೊ ಎಷ್ಟೋ ದಿವಸ ಆಗಿರೋದ್ರಿಂದ ಏನು ಮಾತಾಡಬೇಕನ್ನೋದೇ ಗೊತ್ತಾಗ್ತಿಲ್ಲ. ಗಾಡಿ ಮಾತ್ರ ಬೆಂಕಿ. ಖುಷಿ ಆಯಿತು ತೊಗೊಂಡಿದ್ದಕ್ಕೂ. ಇದು ಹೇಗೆ ಅಂದರೆ ಕತೆ ಹೇಳ್ತೀನಿ ಕೇಳಿ. ಸೊ ನಾನು ಇದನ್ನು ಟೆಸ್ಟ್ ಡ್ರೈವ್ ಮಾಡ್ದಲೇ ಇದನ್ನು ಬುಕ್ ಮಾಡಿಬಿಟ್ಟಿದ್ದು. ಸೊ ನಿಧಾನ ಕಣಪ್ಪ ಅಣ್ಣ, ಇವಾಗಿನ ಹೊಸ್ದಾಗಿ ಬರ್ತಾಯಿದ್ದೀವಿ ಬಜಾರ್ಗೆ ಅಣ್ಣ. KLX 230
ಇರಲಿ, ಜೋಶ್ ಜಾಸ್ತಿ ಆಗಿದೆ. ಸೊ ಮಾತುಗಳೆಲ್ಲ ಹೆಂಗೆಂಗೋ ಬರ್ತಿದೆ. ಇರಲಿ, ರಾಗ್ ಮಾತಾಡೋಣ ಅಂತ ಅನ್ಕೊತಿದ್ದೀನಿ ಇದು. ಸೊ ಮೊದಲಾಗಿದ್ದಿದ್ರೆ ಏಣ್ಕೆ ಮಾಡಿ ಮಾತಾಡೋಣ ಅಂತ ಅನ್ಕೊತಿದ್ದೆ. ಇವಾಗ ಅದೆಲ್ಲ ಏನಿಲ್ಲ. ಅಲ್ಲೇ ಬೊಮ್ಮ, ನಮ್ಮ ಮನ್ಸಿಗೆ ಏನು ಬರ್ತಿರುತ್ತೋ ಅದನ್ನ ಹೆಂಗೆ ಹೇಳ್ತಾ ಇರಬೇಕು. ಸುಮ್ಮನೆ ಫಿಲ್ಟ್ರ್ ಹಾಕೊಂಡೆಲ್ಲ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ರಜಾ ಆಟೋ ಬಂದು ಇಟ್ಬಿಟ್ಟಿಯಪ್ಪ ರಾಜ್ಕುಮಾರ್. ಸೊ ಇವಾಗ ಹೆಲ್ಮೆಟ್ ತೊಗೋಬೇಕು. ಲಾಯರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ನಿಧಾನಕ್ಕೆ ಹೋಗಬೇಕು. ಕ್ರೇಜಿನಿ ಮಜಬೂತಾಗಿ ಹೋಗ್ಬೋದು ಗಾಡಿ. ಹೊಸ್ದಾಗಿ ಬಂದಿದೆ, ಹಂಗೆ ಬೂಮ್ ಬೂಮ್ ಅಂತ ಹೋಗೋಣ. ಬೂಮ್ ಬೂಮ್ ಗಾಡಿ. ಸೊ ಇವರೆಲ್ಲ ಹೋಗ್ತಾವ್ರು ನೋಡಪ್ಪ ಗಾಡಿ. ಕ್ರೇಜಿ ಅಂತಲೇ ಹೇಳ್ಬೋದು. ಎಲ್ಲ ಒಂದು 2-3 ಜನ ಹಿಂದೆ ತಿರ್ಕೊಂಡು ನೋಡ್ಕೊಂಡು ಹೋದರು, ಯಾವುದೋ ಇದು ಕುದುರೆ ಅಂತ. ಆದರೆ ಯಾವ್ದಿದು ಗಾಡಿ ಅಂತ ತುಂಬ ಜನ ಅನ್ಕೊತಾರೆ. ಆಫ್ ಮಾಡ್ಬಿಡೋಣ ಇನ್ಸ್ಟಾ 360. ಎಳಿಯುತ್ತಾ ಕೈ ಬಿಟ್ಟರೆ. ಸೊ ನಿಂತ್ಕೊಳ್ಳೋಣ. ಸೊ ಇವ್ರು ಬರಲಿಲ್ಲ. ನ್ಯೂಟ್ರಲ್ಲಿಗೆ ಪರವಾಗಿಲ್ಲ, ಚೆನ್ನಾಗಿ ಬೀಳುತ್ತೆ. ಹೋಗ್ತಿದೆ ಗಾಡಿ. ಪವರ್ ಅಂತೂ ಚೆನ್ನಾಗಿದೆ ಬ್ರೋ, ಚಿಲ್ಲು. ನನಗೆ ಏನು ಬಾಧೆ ಅಂದರೆ ಕರೆಕ್ಟಾಗಿ ಕಾಣಿಸ್ತಾ ಆಯ್ತಾ ರೋಡು ಇಲ್ವಾ ಅನ್ನೋದೇ ಬಾಧೆ. ಹೆಲ್ಮೆಟ್ ತೊಗೋಬೇಕು ಇವಾಗ. ಹೆಲ್ಮೆಟ್ ತೊಗೊಂಬಿಟ್ಟು, ಈ ಗಾಡಿಗೆ ನಾನು ಹಾಕಿರೋ ಹೆಲ್ಮೆಟ್ಟು ಚೆನ್ನಾಗಿಲ್ಲ. ಜೆಸಿ ರೋಡ್ ಯಮಹಾ ಶೋರೂಮ್ ಮಾತ್ರ. ಅಣ್ಣ ಹೊಸ ಗಾಡಿ ಆ ಕಡೆ ಹಾಕೋಣ ಒಂಚೂರು. ಈಗಿನ ತಾಂಬಂದಿದ್ದೀನಿ, ಆಮೇಲೆ ಯಾರಾನ ಬಂದು ಎಟ್ಟುಬಿಟ್ಟರು ಅಂತ ಅಷ್ಟೇ. ಕಾಗಿ ಇಲ್ಲ ತಾನೇ ಆಮೇಲೆ. ಶಿವ. ಸೊ ಸ್ನೇಹಿತರೆ ಬನ್ನಿ ಅಲ್ಲಿ ಹೋಗೋಣ. ಸರ್ 20 ರೂಪೀಸ್ ಚಾರ್ಜ್ ಇದೆ. 1 ಅವರ್ ಟೈಮು ಆನ್ಲೈನ್ ಇರಲ್ಲ, ಗ್ಯಾಸ್ ಮಾತ್ರ. ಹ್ಞೂ ಅಣ್ಣ, ಆಯ್ತಣ್ಣ. ಸೊ ಇಲ್ಲಿಂದ ಓಡ್ತಾ ಇದ್ದೀವಿ. ಹೆಲ್ಮೆಟ್ ಯಾವುದು ಚೆನ್ನಾಗಿರೋ ಸಿಗಲಿಲ್ಲ. ಹಿವಿಗೋ. ಸೊ ಸ್ನೇಹಿತರೆ, ಯಾವ ಕಡೆ ಹೋದ್ರು ಕಣಪ್ಪ ಇವರು. ಹಾಯ್ 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 ಹಾಯ್. ಹುಡುಗರೆಲ್ಲ ಹಾಯ್ ಮಾಡ್ತಿದ್ದಾರೆ. ಒಳ್ಳೆ ಮಜಾ ಇರುತ್ತೆ ಸ್ಟ್ಯಾಂಡಿಂಗು. ಜೆಸಿ ರೋಡಲ್ಲಿ ಹೊಸ ಗಾಡಿ, ಕ್ರೇಜಿ ಅಂತಲೇ ಅನ್ನಿ. ಓಕೆ, ಬೇಡ. ಫಿಟ್ಟಿಂಗ್ ಬೇಕಾ? ಫಿಟ್ಟಿಂಗ್ ಅಂತವನೇ. ಫಿಟ್ಟಿಂಗ್ ಎಲ್ಲ ಬೇಡಮ್ಮ ಈಗಲೇ. ಇವ್ರನ್ನ ಮುಂದೆ ಬಿಟ್ಬಿಡೋಣಪ್ಪ. ಯಾವ ಕಡೆ ಅಂದರು? ಸೊ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜೆ ಸಿ ರೋಡಲ್ಲಿ. ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್. ಸೊ ಮೊದಲೆಲ್ಲ ತುಮಕೂರು ಕಡೆ ಬ್ಲಾಗ್ ಮಾಡ್ತಾಯಿದ್ದೆ. ಈ ಗಾಡಿ ತೊಗೊಂಡಿರೋದ್ರಿಂದ ಇವತ್ತು ಬೆಂಗಳೂರು, ಹೆವಿ ಟ್ರಾಫಿಕ್ ಬೆಂಗಳೂರು. ಇವಾಗೇನು ಎಲ್ಲ ಕಡೆನೂ ಟ್ರಾಫಿಕ್ ಜಾಸ್ತಿನೇ ಗುರು. ಸೊ ಹೆಲ್ಮೆಟ್ ತೊಗೊಳೋಣ ಅಂತ ಹೋಗಿದ್ದೆ. MT ನನಗೆ ಇಷ್ಟ ಆಗಿತ್ತು, ಬಟ್ ಅದು ಕಲೆಕ್ಷನ್ ಇರಲಿಲ್ಲ. ನಾನು ಹೋಗೋ ಕಡೆ ರೆಗ್ಯುಲರು. ಸೊ ಟೈಮ್ ಆಗಿಬಿಟ್ಟಿತ್ತು ಅಂತ ತೊಗೊಳ್ಲಿಲ್ಲ. ಸೊ 3:50 ತೋರಿಸಿದ್ದು ನನ್ನ ಇದ್ರೊಳಗಡೆ. ಶರ್ಟ್ ಟೈಮಿಂಗ್ ಎಲ್ಲ ಸರಿ ಮಾಡಬೇಕು. ಹಂಗೆ ಸುಮ್ಮನೆ ಕೊಟ್ಟರು. ದೊಡ್ಡ ಫೇಮಸ್ ಬ್ಲಾಗರ್ ಏನಾರು ಆಗಿದ್ದಿದ್ರೆ ನಾನು ಚೆನ್ನಾಗಿರೋದು. ಆಗೋಣ ಮುಂದಕ್ಕೆ. ಜನಗಳೇ ನಿಂತಿರೋರು ಅಮ್ಮೇತಂತ. ಸೊ ಆ ಟೈಮು ಬರ್ಬೋದು. ದೇವರೇ ಕಾಪಾಡಮ್ಮ. ನೆಕ್ಸ್ಟು ನಾನು ಗಾಡಿ ತೊಗೊಂಡ್ರೆ ನನಗಿರೋ ಅಂಥದ್ದು ಸೊ 6R ತೊಗೋಬೇಕಂತ ಆಸೆ. ಸೊ ನೋಡೋಣ. ಹೆವಿ ಟ್ರಾಫಿಕ್ ಬ್ರೋ, ತಲೆ ಕೆಟ್ಟು ಹೊರಟೋಗುತ್ತೆ. ಸೊ ಹೆಲ್ಮೆಟ್ ಯಾವ ರೀತಿ ಅದು ಕೂರಿಸಿದ್ದೀನಿ ಗೊತ್ತಾಗ್ತಿಲ್ಲ ನನಗೆ. ರೋಡು ಗೊತ್ತಿಲ್ಲ ಯಾವ ಕಡೆ ಹೋಗಬೇಕು ಅಂತ. ಸೊ ಇವ್ರಿಗೋಸ್ಕರ ವೆಯ್ಟಿಂಗ್.
ಏ ಮಾಮ್ ನೋಡಿ ಇಲ್ಲೇ ಮನೆ ಕಾರ್ ಒಳಗಡೆ ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಾನಪ್ಪ ಮಾಮ. ಸುಮ್ಮನೆ ಯಾರ ನೋಡಿಕಲ್ಲ ಗುರು.